ICICI Prudential AMC 10,602.65 ಕೋಟಿಗಳ IPO ತರ್ತಾ ಇದೆ. ಇದು ಪೂರ್ಣ ಆಫರ್ ಫಾರ್ ಸೇಲ್ ಆಗಿರುತ್ತೆ. ICICI Prudential AMC ಭಾರತದಲ್ಲಿನ ಅತ್ಯಂತ ಹಳೆಯ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಒಂದು. 30 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ. ಮ್ಯೂಚುವಲ್ ಫಂಡ್ಸ್, PMS, AFS ಹಾಗೂ ಆಫ್ ಶೋರ್ ಅಡ್ವೈಸರಿ ಹೀಗೆ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ. ಸೆಪ್ಟೆಂಬರ್ 2025ರಷ್ಟಕ್ಕೆ QA AUM 10.14 ಲಕ್ಷ ಕೋಟಿ ಇದೆ. ಮಾರ್ಕೆಟ್ ಶೇರ್ ಬಂದು 13.2% ಇದೆ. ಈ ಕಂಪನಿ 1.55 ಕೋಟಿ ಗ್ರಾಹಕರನ್ನು ಹೊಂದಿದೆ ಮತ್ತು ಈಕ್ವಿಟಿ ಸ್ಕೀಮ್ನಲ್ಲಿ 13.6% ಮಾರ್ಕೆಟ್ ಶೇರ್ನ ಜೊತೆಗೆ ಇಂಡಸ್ಟ್ರಿ ಲೀಡರ್ ಆಗಿದೆ. ಕಂಪನಿಯ ದೊಡ್ಡ USP ಏನು ಅಂದರೆ ಅದ್ಭುತವಾದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. FY25ನಲ್ಲಿ ರೆವಿನ್ಯೂ ಬಂದು 4,977 ಕೋಟಿಯಷ್ಟಿತ್ತು ಮತ್ತು ರಿಟರ್ನ್ ಆನ್ ನೆಟ್ ವರ್ತ್ 82.8% ಇತ್ತು. ಇದು ತನ್ನ ಪಿಯರ್ಸ್ಗಿಂತ 2 ಪಟ್ಟು ಹೆಚ್ಚಿದೆ. ಆದರೆ ಫ್ರೆಂಡ್ಸ್, ರಿಸ್ಕ್ ಕೂಡ ಹಾಗೆ ಇದೆ. ಮೊದಲ ರಿಸ್ಕ್ ಬಂದು ಕಂಪನಿಯ ರೆವಿನ್ಯೂ ಪೂರ್ಣವಾಗಿ ಮಾರ್ಕೆಟ್ಗೆ ಲಿಂಕ್ ಆಗಿದ್ದೆ. ಮಾರ್ಕೆಟ್ ಡೌನ್ ಆದರೆ AUM ಕೂಡ ಡೌನ್ ಆಗುತ್ತೆ, ಫೀಸ್ ಕೂಡ ಡೌನ್ ಆಗುತ್ತೆ. ಎರಡನೇ ರಿಸ್ಕ್ ಬಂದು ಇನ್ವೆಸ್ಟ್ಮೆಂಟ್ ಪರ್ಫಾರ್ಮೆನ್ಸ್, ಈಕ್ವಿಟಿ, ಡೆಟ್, ಆರ್ಬಿಟ್ರೇಜ್ ಫಂಡ್ಸ್ ಒಟ್ಟಿಗೆ 17.1% AUM ತನ್ನ ಬೆಂಚ್ ಮಾರ್ಕ್ಗಿಂತ 3 ವರ್ಷಗಳಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದೆ. ಪರ್ಫಾರ್ಮೆನ್ಸ್ ವೀಕ್ ಆಗಿದ್ರೆ ರಿಡೆಂಪ್ಷನ್ ಹೆಚ್ಚಾಗುತ್ತೆ, ಫೀ ಇನ್ಕಮ್ ಮೇಲೆ ಒತ್ತಡ ಬರುತ್ತೆ. ಕಾಂಪಿಟೇಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಕೂಡ ಒಂದು ರಿಸ್ಕ್. IPO ಪ್ರೈಸ್ ಬ್ಯಾಂಡ್ ಬಂದು 2,061 ರೂಪಾಯಿಯಿಂದ 2,165 ರೂಪಾಯಿ. ಲಾಟ್ ಸೈಜ್ 6 ಶೇರ್ಗಳು. IPO ಡಿಸೆಂಬರ್ 12ರಿಂದ 16 ಡಿಸೆಂಬರ್ನವರೆಗೆ ಇರುತ್ತೆ. ಲಿಸ್ಟಿಂಗ್ ಡೇಟ್ ಬಂದು ಡಿಸೆಂಬರ್ 19. ICICI ಬ್ಯಾಂಕ್ ಶೇರ್ ಹೋಲ್ಡರ್ಗೆ ಸಪ್ರೇಟ್ ಕೋಟಾ ಕೂಡ ಇದೆ. ಹಾಗಾದರೆ ನೀವು ಈ IPOಗೆ ಅಪ್ಲೈ ಮಾಡ್ತೀರಾ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.